ಅತ್ತೆ ಅತ್ತೆ ಏನಮ್ಮ ರೀತಾ? ಅತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹುಷಾರು ಮನೆ ಕಡೆ ಎಲ್ಗಾದ್ರೂ ಹೋದ್ರೆ ಬೀಗ ಹಾಕೊಂಡೋಗಿ. ಸರಿ ಆಯ್ತು ಕಣಮ್ಮ, ಹೋಗು. ನಾವೆಲ್ಲನ ನಿಮ್ಮ ಬರತಿ ಮನೆ ಕೆಲಸ ಎಲ್ಲ ಮಾಡಿಕ್ತೀವಿ, ಎಲ್ಲ ಅಡುಗೆನೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿಕೊಡ್ತೀವಿ. ಚೆನ್ನಾಗಿತ್ತಂಗ ತಿಂಡಿ? ಚೆನ್ನಾಗಿತ್ತತ್ತೆ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ರಿ. ನೀವಿಬ್ರು ಫ್ರಿಜ್ಜಲ್ಲಿ ಐತೆ ತರಕಾರಿ, ಏನಾದರೂ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಊಟ ಮಾಡಿ. ಸರಿ, ನಾನು ಬರ್ತೀನಾ? ಸರಿ ಅಮ್ಮ, ಆಯಿತು. ಹೋಗು, ಹುಷಾರಾಗಿ ಹೋಗ. ಸರಿ ಕಣತ್ತೆ, ಆಯಿತು. ನಮ್ಮ ರೀತಾ ಕೆಲ್ಸಕ್ಕೆ ಹೋದ್ಲು, ಬೇಗ ಹೋಗ್ಲಿ ಅಂತ ನಾನು ನೆನ್ನೆಯಿಂದನೂ ಕಾಯ್ತಾ ಇದ್ದೆ. ಹೆಂಗೂ ಹೋಗ್ತಾ ಇದ್ದಾಳೆ. ಇವಾಗ ಹೋಗಿದ ತಕ್ಷಣ ಅವಳು ನಾವು ನಿಧಿ ಎಲ್ಲೈತೆ ಅಂತ ಹುಡುಕ್ಬೇಕು. ನಾನು ಶ್ವೇತಾ ಎಲ್ಲೈತೋ ಏನೋ, ಅದಕ್ಕೇನೆ ಏನೋ ಇರೋದಕ್ಕೇನೆ ಎಲ್ಗನ ಹೋದ್ರೆ ಬಾಕ್ಲು ಹಾಕೊಂಡೋಗ್ರಿ ಅಂತ ಹೇಳಿದ್ದು. ಇಲ್ಲಾಂದರೆ ಹಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮನೆಯಾಗ ಏನೂ ಇಲ್ಲಾಂದರೆ ಯಾರು ಹೇಳ್ತಾ ಇದ್ರು? ಮನೇಲಿ ನಿಧಿ ಎಲ್ಲೈತೆ ಅಂತ ಹುಡುಕ್ಬೇಕು. ಶ್ವೇತನಿಗೂ ಹೇಳ್ಬಿಟ್ಟು ಅವಳನ್ನು ಕರೆದು ಹುಡುಕ್ಬಿಡ್ಬೇಕು. ಶ್ವೇತಾ, ಶ್ವೇತಾ. ಅತ್ತೆ ಏನತ್ತೆ? ರೀತಾ ಕೆಲ್ಸಕ್ಕೆ ಹೋದ್ಲು ಕಣಮ್ಮ ಇವಾಗಿನ. ಬಾ, ಅದು ನಿಧಿ ಎಲ್ಲೈತೆ ಮನೆಯಾಗೆ ಅಂತ ಹುಡುಕ್ಬೇಕು. ಅದು ಎಲ್ಲಿಕ್ಕಿದಾಳೋ ಏನೋ ಗೊತ್ತಿಲ್ಲ, ನಮ್ಗೊಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು. ನಿಧಿ ಎಲ್ಲೈತೆ ಅಂತ ಹುಡುಕ್ಲೇಬೇಕು. ಮನೆಯಾಗೆ ಇರೋದು, ಅದಕ್ಕೇನೆ ಇಲ್ಗನ ಹೋಗ್ಲಿ, ನೀವು ಬಾಕ್ಲಿಕ್ಕೊಂಡೋಗ್ರಿ, ಬೀಗ ಹಾಕ್ಕೊಂಡೋಗ್ರಿ ಅಂತ ಹೇಳಿದ್ಲು. ಬಾರಮ್ಮ ನೋಡೋಣದಲ್ಲಿ ಎಲ್ಲೈತೆ. ಈ ಮನೆಯಾಗೈತಾ? ಎಲ್ಲೈತೆ ಅಂತ ಹುಡ್ಕನತ್ತೆ. ನೋಡೋಣ ಬಾ. ಇಲ್ಲ ನಾನು ಈಗ ತಲೆಮಟ್ಟಕ್ಕೆ ಬಚ್ಚಿಕ್ಕಿರ್ತಾರೆ, ಹಾಸ್ಗೆಗೆ ಬಚ್ಚಿಕ್ಕಿರ್ತಾರೆ, ಬೀರ್ನಾಗ ಇಕ್ಕಿರ್ತಾರೆ, ಅಲ್ಲೆಲ್ಲ ನೋಡಿಗೆ ಮನೆಯ ಬಾಕ್ಸ್ಕೊಳಕ್ಕೆ ಇಕ್ಕಿರ್ತಾರೆ. ಒಂದು ಕಡೆಗಳಿಂದ ನೋಡ್ಕೊಂಬರೋಣ ನಡಿ. ನೋಡಿದ್ರೆ ಸಿಗುತ್ತೆ. ಎಲ್ಲನೇ ಇಕ್ಕಿರ್ತಾಳೆ. ಮನೆ ಬಿಟ್ಟು ಎಲ್ಲಿ ಇಕ್ಕಿರೋದಕ್ಕೂ ಸಾಧ್ಯ ಇಲ್ಲ, ಎಲ್ಲನೇ ಇಕ್ಕಿರ್ತಾಳೆ. ನಡಿ ನೋಡೋಣದಲ್ಲಿ. ಭಾರತಿ ನೋಡೋಣದಲ್ಲಿ ಅಡುಗೆ ಮನೆಯಾಗ ಏನನ ಎಲ್ಲನ ಐತೇನ, ಯಾವ್ದನ ಬಾಕ್ಸ್ಕೊಳಕ್ಕೆ ಹಾಕಿ ಇಕ್ಕೈತೋ ಏನೋ. ಬಾ ನೋಡೋಣದಲ್ಲಿ. ಇಲ್ಲೇನು ಚೀಲಗಳು ಯಾವ ಓಟ್ಕೊಂಡಿಲ್ಲ ಇವಳೇನು. ರಾಗಿ ಚೀಲ, ಅಕ್ಕಿ ಚೀಲ ಇಂಥವೇನೋ ಓಟ್ಕೊಂಡ್ರೆ ರಾಗಿ ಚೀಲದಾಗ ಇಕ್ಕಿರ್ತಾರೆ ಎಂಬಕ್ಕೆ ಚೀಲಗಳೇನು ಯಾವೂ ಇಲ್ಲ. ಅದೇ ಬಾಕ್ಸ್ಕೊಳಗ ಎಲ್ಲಾದ್ರೂ ಹಾಸ್ಗೆಕ್ಕ ಎಲ್ಲನೂ ಬಚ್ಚಿಕ್ಕಿರ್ತಾಳೆ ಗೊತ್ತಾಗದೆ ಇರೋಂಥ ಜಾಗದಕ್ಕೆ. ಬೀರು ಎಲ್ಲ ಇಂಥದ್ದೆಲ್ಲ ಚೆಕ್ ಮಾಡಬೇಕು. ನಡಿ ನೋಡೋಣ ಅದೆಲ್ಲಿ. ಅಡುಗೆ ಮನೆಗೆ ಎಲ್ಲ ಬಾಕ್ಸ್ಗಳ್ನು ತಗ್ ನೋಡು, ಎಲ್ಲನ ಐತೇನ. ಸಣ್ಣ ಬಾಕ್ಸ್ಗಳಕ್ಕೆ ನಿಕ್ಕಿರಲ್ಲ ಕಾಣತ್ತೆ. ಅದೇ ಕೆಳಗಡೆ ದೊಡ್ಡ ದೊಡ್ಡ ಬಾಕ್ಸ್ ಇದಾವಲ್ಲ, ಅಕ್ಕಿ ಬಾಕ್ಸ್ಗಳು, ಅದ್ರಾಗೆಲ್ಲ ನೋಡು, ಅದ್ರಾಗ ಏನಾನ ಐತೇನು. ಇವೆಲ್ಲ ಇನ್ನೇನು ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿ ಈ ಕಡೆಗಳವೆಲ್ಲನ ಅಲ್ಲೇ ನೋಡು. ಸ್ವಲ್ಪ ನೋಡ್ತಾ ಇದ್ದೀನಮ್ಮ, ಎಲ್ಲೂ ಏನು ಕಾಣಿಸ್ತಾ ಇಲ್ಲ. ಎಲ್ಲಿ ಇಕ್ಕವಳೇನೋ. ಅಡುಗೆ ಮನೆಯಾಗಿರೋಕ್ಕಿಲ್ಲ, ಸಾಮಾನ್ಯ ರೂಮ್ನಾಗೆ ಇರೋದು. ಅಡುಗೆ ಮನೆಗಳಿಗೆ ಯಾರು ಇಕ್ಕಲ್ಲ. ಯಾಕಂದರೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಯಾರನ್ನ ನೋಡ್ಬಿಡ್ತಾರೆ ಅಂತ ಹೇಳಿ. ಇವಾಗ ಬೇರೆ ನಾವು ಬೇರೆ ಬಂದಿದ್ದೀವ, ಅವಳು ಅಡುಗೆ ಮನೆಯಾಗ ಇಕ್ಕಿರಲ್ಲ. ನಾನೇ ಬೆಳಗ್ಗೆಲೆ ತಿಂಡಿ ಮಾಡ್ತೀನಿ ಅಂತ ಅಲ್ಗೂ ನಾನೇ ಇಲ್ಲೇ ತಿಂಡಿ ಮಾಡಿದೆ. ನಾನೇ ಅವಳು ಹೋಗತ್ತಿ ಬೇಗ ಮಾಡ್ಕೊಡೋಣ ಅಂತೇಳಿ ನಾನೇ ತಿಂಡಿ ಮಾಡಿದ್ದು. ಯಾವ ಬಾಕ್ಸ್ನಾಗೂ ಕಾಣಲಿಲ್ಲ. ಅದಕ್ಕೇ ನೋಡಿಯೋದೆಲ್ಲಿ ನೋಡೋಣ ರೂಮ್ನಾಗೆ ನಾನು ಐತೇನ. ಮತ್ತೆ ರೂಮ್ನಾಗೆ ಇರಬೇಕು. ಬಾ ನೋಡೋಣ ಅದೆಲ್ಲಿ ಬಟ್ಟೆಕ್ಕೆಲ್ಲನ ಇಕ್ಕಿರ್ತಾರೆ. ಅವ್ರು ರೇಷ್ಮೆ ಸೀರೆ ಅಂತದ್ರಕ್ಕೂ ದೊಡ್ಡ ಚೆನ್ನಾಗಿರೋ ಅಂಥ ರೇಷ್ಮೆ ಸೀರೆಕ್ಕೂ ಅಂಥದ್ರಕ್ಕೆಲ್ಲನ ಇಕ್ಕಿರ್ತಾರೆ. ಬಾ ನೋಡೋಣ ಅದೆಲ್ಲಿ ಬಟ್ಟೆ ಅಡಿಕೆಲ್ಲನ ಇಕ್ಕಿರ್ತಾಳೆ. ನಡಿ ನೋಡೋಣ. ಇಲ್ಲೆಲ್ಲನ ರೂಮ್ನಾಗ ಇರಬೇಕು. ಬಾರಮ್ಮ ಶ್ವೇತಾ ನೋಡು, ಬಟ್ಟೆಗಳಕ್ಕೆಲ್ಲನ ಇಕ್ಕಿರ್ತಾಳೆ. ಇದು ಕಬೋರ್ಡು, ಈ ಕಬೋರ್ಡ್ಗಳಕ್ಕೆಲ್ಲನ ಇಕ್ಕಿರ್ತಾರೇನೋ. ನೋಡೋಣ ತಡಿಯತ್ತೆ. ಮ್ಯಾಲೆಲ್ಲನ ಶೆಲ್ಪಿನ ಮ್ಯಾಕೆಲ್ಲನ ಇಕ್ಕೆದಾಳ. ಎಲ್ಲಿ ಇಕ್ಕೆವಳಿ ಮ್ಯಾಕ್ ಅನ್ನೋದು ನೋಡಬೇಕಾಗಿತ್ತು. ಅದ್ರ ಮೇಲೆ ಇಲ್ಲ ಕಾಣತ್ತೆ. ಬೀರ್ನಾಗ ಇಕ್ಕಿರ್ತಾರೆ. ಇದಂದ್ರೆ ಎಲ್ಲ ಹಾಸಿಗೆ ಇಕ್ಕೋ, ತಲೆಮಟ್ಟೆ ಇಕ್ಕೋ ಬಚ್ಚಿಕ್ಕಿರ್ತೈತೆ ಅನಿಸುತ್ತೆ ನನಗೆ. ನಾನು ಬಾ ನೋಡೋಣ ಅದೆಲ್ಲಿ. ಒಂದು ಸ್ವಲ್ಪ ಸಿಕ್ಕಿರ್ ಸಾಕು ಕಾಣತ್ತೆ ನಮಗೆ, ನಾನು ಅಲ್ವೇ. ಮತ್ತು ಆ ಬೆಳ್ಳಿಕಾಯಿನೂ ಬಂಗಾರದ ಕಾಯಿನೂ ಒಂದು ಸೂಸ ಸಿಕ್ಕಿರ್ ಸಾಕು ನಮಗೆ. ಮಸ್ತ ಸಿಕ್ಕೈತಂತೆ ನಮ್ಮ ರೈತನಿಗೆ. ಅವರೆಲ್ಲ ಹೇಳ್ತಾರಲ್ಲ, ಮಸ್ತ ಸಿಕ್ಕೈತೆ ನಿಧಿ ಅಂತಾರೆ. ನೋಡಪ್ಪ ಅವಕ್ಕ ಏನೆಂದು ಸುಳ್ಳು ಬಿಟ್ಟು ಕೊಡ್ತಾ ಇಲ್ಲ. ಹಂಗಂದ್ರು ಕೆಲ್ಸಕ್ಕೆ ಹೋಗುತ್ತಲ್ಲತ್ತೆ. ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಆಶ್ಚರ್ಯಪ್ಪ. ದುಡ್ಡು ಸಿಕ್ಕಿರೋರಾಗಿದ್ದರೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಇವಕ್ಕ ಇನ್ನೂ ಕೆಲ್ಸಕ್ಕೆ ಹೋಗ್ತೈತೆ. ಬಾವ ಮಾಮ ನೋಡಿದ್ರೆ ಎಗ್ರೆಸ್ ಅಂಗಡಿ ಮಾಡ್ತೈತೆ. ಹೆಂಗೆ ಇದೆಲ್ಲ ನಮ್ಮಂಗಾಗುತ್ತೆ. ಅವರು ಸುಮ್ಮನೆ ಹೋಗ್ತಾರೆ, ಮನೆಯಾಗಿರೋಕ್ಕೆ ಬೇಜಾರು ಅಂತೇಳಿ ಹೋಗ್ತಾರೆ. ಮತ್ತು ಇಟ್ಟು ದೊಡ್ಡ ಮನೆ ತಗೊಂಡು ಎಲ್ಲನ ಅವ್ರಿಗೆಲ್ಲ ಭಿಕ್ಷುಕರಿಗೆಲ್ಲನ ಉಂಬಕ್ಕೆ ಇಕ್ಕೋದು, ಅವ್ರಿಗೆ ಬಟ್ಟೆ ಕೊಡಿಸೋದು, ಯಾರು ಹೆಚ್ಚಾಗ್ದಲ್ಲಿ ಹಿಂಗೆಲ್ಲ ಮಾಡಲ್ಲ. ಐತಂತೆ ಮಸ್ತಾಗೆಲ್ಲನ ಆಸ್ತಿ ಮಾಡ್ಯವಳಂತೆ. ಅಲ್ಲೆಲ್ಲನ ಎಲ್ಲನ ಯಾವುದೋ ಒಂದು ಹೊಲದ್ದು ಪ್ಲ್ಯಾಂಟ್ ತಗೊಂಡವಳಂತೆ. ನನಗೆ ಹೇಳೇ ಇಲ್ಲ. ನನಗೆ ಯಾರ ಹಿಂಗೆ ಸುದ್ದಿ ಗೊತ್ತಾಯ್ತು. ಊರಾಗ ಯಾರನ ಒಂದು ಈಟ್ ಗೊತ್ತಾದ್ರೆ ಸಾಕು ಹೇಳ್ತಾರೆ. ಅದೆಷ್ಟು ಎಕರೆ ಪ್ಲ್ಯಾಂಟ್ ಐತೆ ಹೊಲ, ಒಂದು 8-10 ಎಕರೆ ಪ್ಲಾಟ್ ಅಂತೆ. ಅಂತ ತಗೊಂಡವಳಂತೆ. ಅಂತ ತಗೊಂಡು ಎಲ್ಲ ಹೆಸರು ಮಾಡಿಸ್ಕೊಂಡವಳಂತೆ. ಅದಿರಲ್ಲ ಅಂತ ಹೇಳಿ ಇನ್ನೂ ಐತಂತ. ಒಟ್ಟಿನಲ್ಲಿ ಮಸ್ತ ಸಿಕ್ಕೈತಂತೆ. ಒಂದು ಗುಡಾನ ಸಿಕ್ಕೈತಂತ, ಒಂದು ಗುಡಾನ ಅಷ್ಟು ಸಿಕ್ಕಿತ್ತಂತ ಕಣಮೋ. ಹೌದೇನು? ಹಂಗಾದ್ರೆ ತಡಿ ನೋಡೋಣದಲ್ಲಿ ಇಕ್ಕಿರ್ತಾರೆ ಅಷ್ಟೊಂದು. ಮತ್ತೆ ದೊಡ್ಡ ಪ್ಲಾಟ್ ಎಲ್ಲ ತಗೊಂಡಿದ್ದಾರೆ ಅಂತಂದರೆ ಇದ್ದೇ ಇರುತ್ತೆ, ನೋಡೋಣ.
ಇಲ್ಲೆಲ್ಲೂ ಇಲ್ಲ ಕಣಮ್ಮ. ಬಾಯಿಲಲ್ಲಿ ಹಾಸಿಗೆ ಅಡಿಕೆ ಅಲ್ಲಿ ಇನ್ನೊಂದಲ್ಲಿ ರೂಮ್ನಾಗೆ ಹಾಸಿಗೆ ಐತಲ್ಲ, ಅಲ್ಲೇನ ಐತೆ ನೋಡೋಣ ಬಾಯಿಲಲ್ಲಿ. ಈಗ ಇಲ್ಲಿ ರೂಮ್ನಾಗೆ ಹಾಸಿಗೆ ಕಿಕ್ಕಿ ಹೊಲ್ದಿರ್ತಾರೆ. ಹಿಂಗೆ ಕೆಳಗಡೆಲ್ಲ ಹಿಂಗೆ ತೆಗ್ದು ಹಾಸಿಗೆನ ಹಿಂಗೆ ಒತ್ತಿ ಎತ್ತಿ ಎತ್ತಿ ನೋಡಬೇಕು. ಹಾಸಿಗೆ ಹೇಳ್ಕ ತಲ್ಮಟ್ಟೆ ಕಿಕ್ಕಿರ್ತಾರೆ, ಅವಾದ್ರೂ ಗೊತ್ತಾಗಲ್ಲ ಅಂತ ಹೇಳಿ. ಬೀರ್ಗಳ ಕಿಕ್ಕಲ್ಲ ಯಾರು ನೀವು ದುಡ್ಡು ಮಡವೆನ ಎಲ್ಲ ನಾಳೆ ಬಟ್ಟೆ ಗಂಟ್ನಕ್ಕು ಎಲ್ಲನ ಹಳೇದ್ರಕ್ಕು ಹಾಸಿಗೆ ಅಡಿಕೆ ಇಕ್ಕಿ ಅದರಕ್ಕೆ ಹೊಲ್ದಿರ್ತಾರೆ, ತಲ್ಮಟ್ಟೆ ಕಿಕ್ಕಿರ್ತಾರೆ. ಯಾಕಂದ್ರೆ ಅವ ಅನ್ನೋದ್ರೆ ಯಾರು ನೋಡಲ್ಲ, ಬಿಡತ್ತ ಯಾರು ತೆಗ್ಯಲ್ಲ ಅಂತೇಳಿ ಅದ್ರ ಕಿಕ್ಕಿರ್ತಾಳೆ ಸಾಮಾನ್ಯ. ನನಗೆ ನಾನು ಅದಕ್ಕೆ ಮತ್ತೆ ನಾವು ಹೆಂಗ ನಾನು ಅಯ್ಯಸ್ ಹೊಡ್ಕೊಂಡು ಬರಬೇಕು ಅಂತ ಹೇಳಿದ್ದು. ಹೆಂಗ ಬಂದಿತ್ತು ಆಸೆ ಆತತ್ತ. ನಾವು ಅದಕ್ಕೆ ನೀನು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಮ್ಮ ಅಂತೇಳಿ ಅದಕ್ಕೆ ಬಂದಿದ್ದು. ಹೆಂಗ ಹಿಂಗಾದ್ರೂ ಹುಡುಕ್ಕೋಬೋದು, ಇಲ್ಲ ನಾತು ಮನೆಯಾಗ ಇಕ್ಕಿರೋದಾದ್ರೂ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು ನಿನಗೆ. ಮತ್ತು ಇವಾಗ ಇಂತಾಗ ಇವಾಗ ದುಡ್ಡು ಐತೆ ಅಂದಮೇಲೆ ನಾವು ಇವಾಗ ಕೈಗೆ ಮಾಸ್ಕ್ ಹೊಡ್ಕೊಂಡಿರ್ಬೇಕಣತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ಅವಾಗ ಕೈ ಹೊಳ್ದಂಗೆ ಕೇಳಬೇಕು. ನಮ್ಮ ಮನೆಗೆ ಇವಾಗ ನೋಡಿದ್ರೆ ಅಡಿಕೆ ಗಿಡನೂ ಓದು ಏನೂ ಇಲ್ಲ. ಅಡಿಕೆ ಗಿಡನೂ ಕೊಡ್ದಾಕ್ತು ಅವ ಆನಂದಣ್ಣಯ್ಯ ಎಲ್ಲ ಹೋಯ್ತು. ಇವಾಗ ನಮ್ಮ ಮನೆಗೆ ಏನೂ ಇಲ್ಲ. ಇವಾಗ ಇವ್ರು ನೋಡಿದ್ರೆ ಏನಂತ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಅತ್ಲ ಒಂದು ಈಟ್ ಸಿಕ್ಕಿರ್ ಸಾಕಣತ್ತೆ. ಒಂದು ಕಾರ ಒಂದು ಲಾರಿ ತಗೊಂಬಷ್ಟು ನಮಗೊಂದು ಈಟ್ ನಿಧಿ ಸಿಕ್ಕಿರ್ ಸಾಕು. ಬಾ ಸಿಗುತ್ತೆ ಗಳತ್ತೆ. ಸಾಮಾನ್ಯ ವಾಸ್ಗೆ ಇಡಕ್ಕೆ ನಾನು ಇಕ್ಕಿರ್ಬೇಕು. ಒಳ್ಳೆ ಬಿಗ್ಗಾಗೈತಿ ವಾಸ್ಗೆ. ಇದನ್ನೆಲ್ಲ ಎತ್ತೆತ್ತು ನೋಡ್ಬೇಕಣತ್ತೆ ಅದೆಲ್ಲ. ಇದ್ರಾಗೆ ಇಕ್ಕಿರ್ತಾರೆ, ಆದರೆ ಗೊತ್ತಾಗಲ್ಲ ಕಾಣಿಸ್ಬೇತಾ ಇದ್ರಾಗ ಎಲ್ಲೈತೆ ಅಂತ ಹೇಳಿ. ಇದನ್ನ ಹಾಸಿಗೆನ ಓಟು ಕಿತ್ತರೆ ಗೊತ್ತಾಗುತ್ತೆ. ಇದನ್ನ ಕಿತ್ತರೆ ಹೆಂಗೆ ತಿರ್ಗ ಆಮೇಲೆ ನೋಡ ಮತ್ತೆರೆಲ್ಲ ಹಾಸಿಗೆನೆಲ್ಲ ಕಿತ್ತಿಕ್ತಾರೆ ಅಂತ ಬೈಕೆ ಅಂತಾಳೆ. ನೀವು ಹಾಸಿಗೆಗೆ ಇರ್ಬೇಕಂತ ಸಾಮಾನ್ಯ. ಇದೇ ಬಿಗ್ಗಾಗೈತೆ ಹಂಗಾರೆ ಹಾಸಿಗೆ ನೋಡಂಗೆ ದಪ್ಪ ಐತಲ್ಲೇ, ಇದ್ರಾಗೆ ಇರ್ಬೇಕು ನಿಧಿ ಸಾಮಾನ್ಯ. ಹೂನತಿ ಹಾಸಿಗೆಗೂ ತಲೆಮಟ್ಟಕ್ಕೆ ಜಾಸ್ತಿ ಇಕ್ಕಿರೋದು. ದಿಂಬುಗಳೇನು ತೆಗ್ದು ಹೆಂಗೋನೋ ಎಲ್ಲ ಹೋಯ್ತು ಅಂತ ಬಿಸಾಕ್ಬೋದು. ಹಾಸಿಗೆನ ಹಂಗೆ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಇವಾಗ ಹಾಸಿಗೆಗೆ ಇರೋದು ಕಣತ್ತೆ. ನೋಡು ಈಗ ಏನೋ ತಡ್ರುತ್ತೆ. ಕಣತೆ ಇದ್ರಾಗೆ ಇರೋದು, ಇದ್ರಾಗೆ ಪಕ್ಕ ಇರೋದು. ಮತ್ತು ನನಗೊಂದು ಒಳ್ಳೆ ಐಡಿಯಾ ಬಂತು. ಕಂಟಿಗೆ ಹೇಳೋಣ, ಹಾಸಿಗೆ ರಿಪೇರಿ ಮಾಡೋಣ, ಅಣ್ಣ ಇದ್ದಾನೆ ಕರ್ಸೋಣ. ಅವಳು ಕೆಲ್ಸಕ್ಕೆ ಹೋಗ್ತಿದ್ದಂಗೆ ಬೇಗ ಹೊರಗೆ ಹಾಸಿಗೆ ಹಿಡ್ಕೊಂಬಂದ್ಬಿಟ್ಟು ಎಲ್ಲನ ಕಿತ್ತಾಕಿ ನೋಡೋಣ, ಇದ್ರೆ ತಗೊಬಿಡೋಣ. ಆಮೇಲೆ ಹಾಸಿಗೆ ಒಡಣ್ಣೆನ ಹಂಗೇನೆ ಅದನ್ನಂಗೆ ರಿಪೇರಿ ಮಾಡ್ಕೊಡೋಣ ಅಂತೇಳಿ ಹಂಗೆ ತುಂಬಿಸಿ ಹಂಗೆ ಹೊಲಿಸಿ ರೆಡಿ ಮಾಡಿ ಹಂಗೆ ಇಲ್ಲಿಗೆ ಇಕ್ಬಿಡೋಣ. ಹಂಗೆ ಮಾಡೋಣ, ಕಂಟಿಗೆ ಹೇಳೋಣ ಬಾಯಿಲಿ. ಇವತ್ತು ಮಾಡೋಕ್ಕಾಗಲ್ಲ, ನಾಳಿಕೆ ಅವಳು ಹೋಗ್ತಿದ್ದಂಗೆ ಹಾಸಿಗೆ ಕಿತ್ಬಿಡೋಣ. ರಪ ಯಾತಂತ ತಾಂಡು ಕೊಯ್ದು ಬಿಡೋಣ. ಸಾಕನ ಯಾತಂತ ತಾಂಡು ಕೊಯ್ದುಬಿಟ್ಟು ನಿಧಿ ತಕ್ಕೊಬಿಡೋಣ. ತಕ್ಕೊಂಡು ಆಮೇಲೆ ಹಾಸಿಗೆ ರಿಪೇರಿ ಮಾಡಿಸಿ ಹಂಗೆ ಅದಕ್ಕೆಲ್ಲ ತುಂಬಿಬಿಟ್ಟು ಹಾಗೆ ರಿಪೇರಿ ಮಾಡಿಸ್ಬಿಡೋಣ. ಕಂಟಿಗೆ ಹೇಳೋಣ ಬಾಯಿಲಿ. ಕಣತೆ ಹಂಗೆ ಮಾಡಬೇಕು. ಇವಾಗ ಏನನ್ನ ನಾವು ಹಾಸಿಗೆ ಎಲ್ಲ ಕಿತ್ಬಿಟ್ರೆ ಯಾಕೆ ಹಿಂಗೆ ಕಿತ್ತವ್ರೆ ಅಂತ ಅಕ್ಕನಿಗೆ ಅನುಮಾನ ಬಂದ್ಬಿಡುತ್ತೆ. ನಾಳೆಗೆ ಹಾಸಿಗೆ ರಿಪೇರಿ ಮಾಡೋರನ್ನ ಮನೆ ತಕ್ಕ ಕರ್ಕೊಂಬಂದು ನಾವು ಫಸ್ಟ್ ಕೇಳ್ತಿದ್ದಂಗೆ ಸಿಕ್ತಿದ್ದಂಗೆ ಆಮೇಲೆ ಕರೆಂಟೆ ಅವ್ರನ್ನ ಕಳ್ಸೋಣ. ಒಂದು 4-5 ಸಾವಿರ ರೂಪಾಯಿ ತಗೊಂತಾರೇನ ರಿಪೇರಿ ಮಾಡೋಕ್ಕೆ. ದೊಡ್ಡ ಬೇರೆ ಹಾಸಿಗೆ ಇದು ಒಂದು 2-3 ಸಾವಿರ ತಗೊಂತಾರೆ ಅನಿಸುತ್ತೆ ರಿಪೇರಿ ಮಾಡೋಕ್ಕೆ. ಯೋಟನ ತಗೊಂಬ್ಲೇಳು ನಿಧಿ ಸಿಗುತ್ತಲ್ಲ, ಅದಕ್ಕೆ ಯೋಟನ ತಗೊಂಬ್ಲೇಳು ಬಾ ನೋಡೋಣ. ಅದೆಲ್ಲಿ ಕಂಟಿಯವ್ರಿಗೆ ಹೇಳ್ರಿ ಇವತ್ತು ಹೇಳಿ ಬಂದರೆ ನಾಳೆಗೆ ಬರ್ತಾರೆ ಬೇಗನೆ. ಅದಕ್ಕೆ ಬಾ ಹೋಗಿ ಹೇಳೋಣ. ಕಂಟಿಯವ್ರೆ ಇನ್ನೂ ಮಾಲ್ಕೊಂಡಿದ್ದಾರೆ. ಇವ್ರಿಗೇನು ಕೆಲಸದ ಬಗ್ಗೆ ಚಿಂತೆನೇ ಇಲ್ಲ. ಇಷ್ಟೊತ್ತು ಗಂಟ ಮನೆ ಕೇಳ್ರೆ ಹೆಂಗೆ ಏನನ್ನ ಕೆಲಸ ಮಾಡೋಣ ಅನ್ನಂಗಿಲ್ಲ. ಕೈಯ ಕಾಸಿಲ್ಲದಕ್ಕಲ್ವೇ ನಾವು ಇವ್ರ ಮನೆಗೆ ಬಂದು ಸೇರ್ಕೊಂಡಿದ್ದು. ಅಯ್ಯೋ ಇವ್ರು ದುಡಿಯಂಗಿದ್ರೆ ನಾವು ಯಾಕೆ ಬಂದು ಇವ್ರ ಕೈ ಕಾಲು ಹಿಡ್ಕೋಬೇಕಾಯ್ತು ಹೇಳತ್ತೆ. ಯಾಕೆ ಹಾಲು ಎದ್ದಿದ್ದೀನಿ ನಾನು, ಇವಾಗಿನ ಹೋಗಿ ಮುಖ ತೊಳ್ಕೊಂಬಂದೆ. ತಿಂಡಿ ಹಾಕ್ಕೊಡು. ನಿಮ್ಮ ಹತ್ರ ಏನೋ ಮಾತಾಡಬೇಕು. ತಿಂಡಿ ಆಮೇಲೆ ತಿಂದಿರಂತೆ, ಬರ್ರಿ ಇಲ್ಲಿ. ಏನು ಶ್ವೇತಾ, ಯಾಕೆ, ಏನು ವಿಷಯನೇ? ಪಾಪ ಇಲ್ಲಿ ಈ ಮನೆಗೆ ನಿಧಿ ಇಕ್ಕವಳೆ ರೀತಾ, ಅದೆಲ್ಲಿ ಇಕ್ಕವಳೆ ಎಂಬುದು ಗೊತ್ತಿಲ್ಲ. ನನಗೆ ಸಾಮಾನ್ಯ ಹಾಸಿಗೆಗೆ ಇರಬೇಕು ಅಮ್ಮಂಗೆ ಆಗ್ತೈತೆ. ಹಾಸಿಗೆಗೆ ಪಾಪ ನಿಧಿ ಇಕ್ಕೋದು ಜಾಸ್ತಿನ. ಅದಕ್ಕೇ ಇವಾಗ ಹಾಸಿಗೆ ಎಲ್ಲನೂ ನಾವು ನೋಡೀವಿ, ಮನೆಯಾಗೆಲ್ಲ ಹುಡುಕಿವಿ, ಎಲ್ಲೂ ಇಲ್ಲ. ಹಾಸಿಗೆಗೆ ಇರ್ಬೇಕು ಸಾಮಾನ್ಯ. ಅಂಥವೆಲ್ಲನೂ ಹಾಸಿಗೆಗೆ ಇಕ್ತಾರೆ. ಯಾಕೆ ಸುಮ್ಮನೆ ನಾವುನಾದ್ರೆ ಯಾರೂ ನೋಡಲ್ಲ ಅಂತ ಹೇಳಿ. ಅದಕ್ಕೇ ನಾಳೆಗೆ ಅದೇ ಹಾಸಿಗೆ ರಿಪೇರಿ ಮಾಡೋಣ. ನಾವು ಅಣ್ಣ ಇದ್ದಾನಲ್ಲ ಅಲ್ಲಿ, ನಿನಗೆ ಪರಿಚಯ ಇದ್ದಾನಲ್ಲ, ನಮ್ದೊಂದು ಹಾಸಿಗೆ ರಿಪೇರಿ ಮಾಡಿಸ್ಲಿಲ್ವಿ ನಾವು ಅಣ್ಣ ಕರ್ರನಪ್ಪ. ಗೊತ್ತಾಯ್ತು ಹೇಳಮ್ಮ. ಅವಣ್ಣ ನನಗೆ ಚೆನ್ನಾಗಿ ಪರಿಚಯ ಐತೆ. ಅವಣ್ಣಯ್ಯನ ನಾಳೆಗೆ ಕರ್ಕೊಂಬಂದ್ಬಿಟ್ಟು ನಾವು ಇಲ್ಲಿ ಅವಳು ಕೆಲ್ಸಕ್ಕೆ ಹೋಗ್ತಿದ್ದಂಗೆ ಅದನ್ನೆಲ್ಲನ ಕಿತ್ಬಿಡ್ತೀವಿ. ಹಾಸಿಗೆ ಎಲ್ಲ ಕಿತ್ಬಿಟ್ಟು ಅದ್ರಾಗ ಎಲ್ಲೈತೆ ನಿಧಿ ನೋಡಿ ತಗೊಂಡ್ಬಿಡ್ತೀವಿ. ತಗೊಂಡು ಹಂಗೇನೆ ಹಾಸಿಗೆ ರಿಪೇರಿ ಮಾಡೋರನ್ನ ಕರೆಸಿ ಹಂಗೆ ಅದನ್ನಂಗೆ ರಿಪೇರಿ ಮಾಡಿಸಿ ಹಂಗಿತ್ತು ಹಂಗೆ ಅಲ್ಲಿಗೆ ಹಾಕ್ಬಿಡೋದು. ಹಾಸಿಗೆಗೆ ಇರ್ಬೇಕು. ಅದಕ್ಕೆ ಬಿಗ್ಗಾಗೈತೆ ಪಾಪ ಹಾಸಿಗೆ, ಮೆತ್ತಗೈತಿ, ಕೈಗೆಲ್ಲ ತಡಕ್ತಂಗೆ ಆಗುತ್ತೆ. ಒಂದಿಟ್ಟು ಬಂಗಾರನೇ ಅನ್ಸುತ್ತೆ ಅದು. ಅಲ್ಲ ಹಾಸಿಗೆಗೆ ಐತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ ಇವಾಗೆಲ್ಲ ಹಾಸಿಗೆಗೆ ಇಕ್ಕೋದು, ನಿಮಗೆ ಗೊತ್ತಾಗಲ್ಲ. ಇವಾಗೆಲ್ಲ ಹಾಸಿಗೆ ತಲೆಮಟ್ಟೆ ಇಂಥದ್ರಕ್ಕೆ ಇಕ್ಕಿರ್ತಾರೆ, ಅದರಲ್ಲೇ ಇಟ್ಟಿರೋದು. ಸರಿ ಆಯ್ತು ಹೇಳು, ಕರ್ಕೊಂಬರ್ತೀನಿ. ರೀತಾ ಈ ಮನೇಲಿ ನಿಧಿ ಎಲ್ಲಿ ಕೇಳೋ ಏನೋ ಏಟು ಹುಡುಕಿರೋ ಸಿಗಂಗಿಲ್ಲ. ಅದಕ್ಕೆ ಹಾಸಿಗೆಗೆ ಇರ್ಬೇಕು ಸಾಮಾನ್ಯ. ಅದಕ್ಕೆ ನಾಳೆಗೆ ಹಾಸಿಗೆನ ಕಿತ್ಬಿಡ್ತೀವಿ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.